ಅಥಣಿ ಪಟ್ಟಣ ಎಂದ್ರೆ ಇದು ಒಂದು ಪುಣ್ಯಕ್ಷೇತ್ರ. ಹಾಗೆ ಪುರಸಭೆ ಆದ್ರೂ ಕೂಡ ಇತಿಹಾಸ ಪುಟದಲ್ಲೇ ಹೆಸರು ಮಾಡಿಕೊಂಡಿರುತ್ತದೆ. ಬ್ರಿಟಿಷ್ ಆಡಳಿತ ಹಿಡಿದು ಇಲ್ಲಿಯವರೆಗೆ ತನ್ನದೇ ಖ್ಯಾತಿ ಪಡೆದು ರಾಜ್ಯದಲ್ಲೇ ಅತ್ಯುತ್ತಮ ಪಟ್ಟಣ ಅಂತ ಬಿರುದು ಅಥಣಿ ನಗರಕ್ಕಿದೆ. ಆದ್ರೆ ಇಲ್ಲೊಬ್ಬ ಕದ್ದು ಬೆಕ್ಕಿನಂತೆ ಹಾಲು ಕುಡಿಯುವ ಮನುಷ್ಯ ಮುಖ್ಯಾಧಿಕಾರಿಯಾಗಿ ಬಂದಿದ್ದಾನೆ. ಅಥಣಿ ಪಟ್ಟಣದಲ್ಲಿ ಶಿವಯೋಗಿ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ನವರೆಗೆ ರಸ್ತೆಯಲ್ಲಿ ಭಾವಚಿತ್ರಗಳನ್ನು ಹಾಕಿಕೊಳ್ಳಲು ನಿರ್ಮಾಣ ಮಾಡಿದಂತಹ ಕಬ್ಬಿಣದ ಕಟೌಟ್ ನಿರ್ಮಾಣ ಮಾಡಿದಂಥ ಆಧಾರದ ಮೇಲೆ ಭಾವಚಿತ್ರಗಳನ್ನ ನಿರ್ಮಿಸಿಕೊಂಡು ಇರುತ್ತಾನೆ. ಭಾವಚಿತ್ರಗಳನ್ನ ನಿರ್ಮಿಸಿಕೊಂಡ ವ್ಯಕ್ತಿಗಳು ರಸ್ತೆಯಲ್ಲಿ ಹೋಗುವ ಸವಾರರಿಗೆ ಸಾವಿನ ದಾರಿ ತೋರಿಸುವಂತಾಗಿದೆ. ಇದರ ಬಗ್ಗೆ ಈಗಾಗಲೇ ಸುದ್ದಿ ಮಾಧ್ಯಮದಲ್ಲಿ ಅಧಿಕಾರಿ ಎಚ್ಚೆತ್ತುಕೊಳ್ಳಲು ಸುದ್ದಿ ಮಾಡಿದ್ರೂ ಸಹಿತ ಈತ ಗೊತ್ತಿದ್ದು ಗೊತ್ತಿಲ್ಲದಂತೆ ಕುಳಿತಿದ್ದಾನೆ. ಹಾಗೆ ನಗರಕ್ಕೆ ಬರುವ ಸಾರ್ವಜನಿಕರಿಗೆ ಕಾನೂನು ಪಂಡಿತರಾಗಿದ್ದಾರೆ. ಇದು ಮೇಲಾಧಿಕಾರಿಗಳಿಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನೆ ಕುಳಿತಿದ್ದಾರೆ. ಅಥಣಿ ಪಟ್ಟಣದ ಸಾರ್ವಜನಿಕರು ಇದನ್ನು ನೋಡಿಕೊಂಡು ಅಶೋಕ್ ಗುಡಿಮನೆ ಈತ ತುಂಬಾ ಚಾಲಕ, ಬೆಕ್ಕು ಕದ್ದು ಹೇಗೆ ಹಾಲು ಕುಡಿಯುತ್ತಿದ್ದೋ ಹಾಗೆ ಈತನಿಗೆ ಕದ್ದು ಹಣ ಮಾಡುವ ಚಟ ಬಿದ್ದಿದೆಯೋ ಎಂದು ಸಾರ್ವಜನಿಕರು ಆಡಿಕೊಳ್ತಾ ಇದ್ದಾರೆ. ಹಾಗೆ ಅಥಣಿ ಪಟ್ಟಣದಲ್ಲಿ ಬರುವ ಕೆಲವು ನಾಗರಿಕರು ಹಾಗೂ ಸಮಾಜ ಸೇವಕರು ಈತನ ಯಲ್ಲಮ್ಮ ಜಾತ್ರೆ ಮಾಡಿದರಂತೆ ನೋಡಿಕೊಂಡು ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿರುತ್ತದೆ. ಈತ ಕದ್ದು ಹಾಲು ಕುಡಿಯೋದು ಸಾರ್ವಜನಿಕರಿಗೆ ಹಾಗೂ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಈ ಅಧಿಕಾರಿಯ ಗಣಂದಾರಿ ಕೆಲಸ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಸುಮ್ಮನಿರೋದ್ರಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವಲ್ಲಿ ಶಾಸಕರು ವಿಫಲರಾಗಿರೋದ್ರಿಂದ ತಮಗೂ ಈ ಅಧಿಕಾರಿಗೆ ಬಂದಿರುವ ಕಪ್ಪು ಚುಕ್ಕೆ ತಮಗೂ ಅಂಟುವ ಸಂಭವ ಉದ್ಭವಿಸುವ ಮುನ್ನ ಈ ಅಧಿಕಾರಿಯನ್ನ ಸರಿದಾರಿಗೆ ತರುವುದು ಸೂಕ್ತ ಎಂದು ಸಾರ್ವಜನಿಕರ ಒತ್ತಾಯ ಆಗಿದೆ. ಇವತ್ತು ಅಥಣಿ ಪುರಸಭೆ ವ್ಯಾಪ್ತಿಯೊಳಗೆ ಏನು ಬ್ಯಾನರ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಈ ಬ್ಯಾನರ್ಗಳು ಗಾಳಿಗೆ, ಮಳೆಗೆ, ಬಿಸಿಲಿಗೆ ಹರಿದು ಜೋತಾಡ್ತಿದ್ರು ಸಹಿತ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕಿಂಚಿತ್ತು ಕಾಳಜಿ ಮಾಡ್ತಾ ಇಲ್ಲ. ಇವತ್ತು ಏನಾದರೂ ಆಕಸ್ಮಿಕವಾಗಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ವಾಹನ ಸವಾರನ ಮೇಲೆ ಆ ಬ್ಯಾನರ್ ಹರಿದು ಬಂದು ಬಿದ್ದರೆ ಅಲ್ಲಿ ಅನಾಹುತಗಳಾಗ್ತಕ್ಕಂಥ ಸಂದರ್ಭಗಳಿದ್ದಾವೆ. ಆದರೂ ಸಹಿತ ಈ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಈ ಒಂದು ಅನಾಹುತಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಿದ್ದು ತಕ್ಷಣವೇ ಪುರಸಭೆ ಅಧಿಕಾರಿಗಳು ಈ ಬ್ಯಾನರನ್ನು ಏನು ಅಳವಡಿಕೆ ಮಾಡಿದ್ದಾರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅನಧಿಕೃತ ಬ್ಯಾನರ್ಗಳನ್ನು ತೆಗೆದುಹಾಕುವಂಥ ಕೆಲಸ ಪುರಸಭೆಯವರು ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇವೆ. ವರದಿ ಮಹೇಂದ್ರ ರಾಜಂಗಳೆ, ಸಂಪಾದಕರು @ನ್ಯೂಸ್ ಅಥಣಿ.